ಗುರೂಜಿ ಆಗ್ಲಿಂದ ಕೂಡ ನೀವು ಹೇಳ್ತಾ ಇದ್ದೀರಾ ಏನೋ ಒಂದು ವಿಚಾರ ತಿಳಿಸ್ತೀನಿ ಅಂತ, ಈಗಾದ್ರೂ ಹೇಳ್ತೀರಾ? ಹೇಳ್ತೀನಿ. ಇವತ್ತು ಶ್ರೀಕೃಷ್ಣ ರಹಸ್ಯವನ್ನ ಸ್ವಲ್ಪ ಮೆಲುಕು ಹಾಕೋಬೇಕು, ಸಂತೋಷ ಪಡಬೇಕು. ಭೀಮನ ಸಾಕ್ಷಾತ್ ಜೀವನ ಚರಿತ್ರೆಯಲ್ಲಿ ಭೀಮಸೇನ ಅಂತ ಕರಿತೀವಿ. ಅವನ್ನ ಎಷ್ಟಕ್ಕೆ ಜನ ಭೀಮಸೇನ ಅಂತ ಯಾಕೆ ನಾಮಕರಣ ಬಂತು ಅಂದರೆ, ಎಷ್ಟೋ ಸೈನ್ಯನೂ ಒಂದೇ ಅಂತೆ, ಒಬ್ಬ ಭೀಮ ಅಷ್ಟಕ್ಕೂ ಸಮ ಅಂತೆ. ಅದಕ್ಕೆ ಅವನ್ನ ಭೀಮಸೇನ ಅಂತ ಕರೆಯೋರು. ಕೃಷ್ಣ ಬಂದಾಗ ಏ ಭೀಮಸೇನ ಬಾಯಲ್ಲಿ ಅನ್ನೋನು. ಅಂದರೆ ಭಗವಂತ ಎಷ್ಟು ಇವನು ಶಕ್ತಿಶಾಲಿ ಅಂದರೆ 1000 ಆನೆ ಬಲ ಒಬ್ಬ ಭೀಮನಿಗೆತ್ತಿತ್ತಂತೆ. ಅಂಥ ಭೀಮ ಇವತ್ತಿನ ದಿವಸ ಜನ್ಮದಿನ. ಭೀಮಸೇನ ಹುಟ್ಟಿದ ದಿನ, ಸಾಕ್ಷಾತ್ ಕುಂತಿ ವಾಯು ಸ್ಮರಣೆಯನ್ನು ಮಾಡ್ಕೊಂಡಿದ್ದ ದಿನ. ಅದಕ್ಕೆ ದಯವಿಟ್ಟು ಎಲ್ಲರೂ ವಾಯು ರಾಶಿಯಲ್ಲಿರ್ತಕ್ಕಂಥ ಅಷ್ಟು ಜನ ಇವತ್ತು ಆ ಸ್ಮರಣೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ದೋಷಗಳು ಹೋಗುತ್ತೆ. ಯಾವ್ಯಾವ ರಾಶಿ ಅಂತ ಗಮನ ಇಟ್ಕೊಳ್ಳಿ. ಮಿಥುನ ರಾಶಿ, ತುಲಾರಾಶಿ, ಕುಂಭರಾಶಿ. ಯಾವ್ಯಾವುದು? ಮಿಥುನ, ತುಲ, ಕುಂಭ. ಈ ರಾಶಿಗಳವರು ಬಹಳ ಚೆನ್ನಾಗಿ, ಅಂದರೆ ಬೇರೆಯವರು ಮಾಡಬಾರ್ದು ಅಂತಲ್ಲ, ವಾಯು ತತ್ವ ಜಾಸ್ತಿ ಇವ್ರ ಹತ್ರ ಇರುತ್ತೆ. ಇವ್ರು ಹುಟ್ಟಿರ್ತಕ್ಕಂಥದ್ದೇ ವಾಯು ಮಾಲಿನ್ಯದಲ್ಲಿ. ಅಂದರೆ ರಾಹು ಬಹಳ ಇವರಿಗೆ ಸಹಾಯ ಮಾಡೋದಾಗ್ಲಿ, ರಾಹು ಬಹಳ ಕೆಟ್ಟದನ್ನು ಮಾಡೋದಾಗ್ಲಿ, ರಾಹು ಮುಖಾಂತರ ತೊಂದರೆಗಳಿರೋದಾಗ್ಲಿ ಎಲ್ಲವೂ ಈ ಗುಣಗಳಿಗೆ. ಅದಕ್ಕೆ ನೀವು ಈ ನಕ್ಷತ್ರದವರು ಈ ಭೀಮಸೇನನ ವಾಯು ಮುಖಾಂತರ ಸ್ಮರಣೆ ಮಾಡ್ಕೋಬೇಕಂತ. ಅದಕ್ಕೆ ಮನೋಜಗಂ ಮಾರುತಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾನ್ನಮಾಮಿ. ಆಂಜನೇಯ ಸಾಕ್ಷಾತ್ ಭೀಮನ ಅಣ್ಣ. ಅಂದರೆ ಮೊದಲಾಗಿ ಭೀಮ, ಮಧ್ವ, ಹನುಮ ಅಂತ ಕರಿತೀವಿ. ಅದಕ್ಕೆ ಎಲ್ಲ ಮಾಧ್ವ ಸಂಪ್ರದಾಯದಲ್ಲಿ ಭೀಮ, ಮಧ್ವ, ಹನುಮ 3 ಜನ ಏನು ಅಂದರೆ ವಾಯು ಮಕ್ಕಳು ಅಂತ. ಅಂದರೆ ಆಂಜನೇಯನು ವಾಯುವಿಗೆ ಹುಟ್ಟಿದವನು, ಭೀಮನು ವಾಯುವಿಗೆ ಹುಟ್ಟಿದವನು. ಇವರಿಬ್ಬರು ಅಣ್ಣ ತಮ್ಮಂದರು. ಮಧ್ವಾಚಾರ್ಯರು ಸಾಕ್ಷಾತ್ ವಾಯು ಪುತ್ರರಾಗಿರೋದ್ರಿಂದ ಇವರಿಬ್ಬರ ಅಂಶ ಅಂತ ಅವರು ಕರಿತಾ ಇದ್ರು. ಅದಕ್ಕೆ ಈ ರೀತಿಯಾಗಿ ವಾಯು ತತ್ವಗಳನ್ನು ಹೋಗಲಾಡ್ಸೋಕ್ಕೆ ನೀವು ಆ ಸ್ಮರಣೆನ ಮಾಡ್ಕೊಳ್ತಕ್ಕಂಥವ್ರು ಪ್ರತಿಯೊಬ್ಬರು ರಾಹು ದೋಷಗಳನ್ನು ನಿವಾರಣೆ ಮಾಡೋದಾಗಲಿ, ಇವತ್ತಿನ ದಿವಸ ಸಂಸ್ಕಾರದಲ್ಲಿ ನೀವು ಹೋಗಿ ಆ ಸ್ಮರಣೆನ ಮಾಡ್ಕೊಳ್ಳಿ. ಆಂಜನೇಯನ ಸಾಕಷ್ಟು ಜನ ಈ ರಾಶಿಯವರು, ಅಂದರೆ ದಿನ ಯಾವ ಕಾಲಕ್ಕೂ ಆಕಾಶ ಬಿಟ್ಟರು, ಹೆಂಡತಿ ಬಿಟ್ಟರು, ಊಟವನ್ನು ಬಿಟ್ಟರು, ಆಂಜನೇಯನ ಬಿಡಬೇಡಿ. ಪ್ರತಿ ದಿನ ಬೆಳಗ್ಗೆ ಆಂಜನೇಯನ ಹತ್ರ ಹಾಯ್ ಚೆನ್ನಾಗಿದ್ದೇನಪ್ಪ ಅಂತ ನಮಸ್ಕಾರ ಮಾಡಿಕೊಂಡು ಆ ಭಂಡಾರವನ್ನು ಹಣೆಗೆ ಇಟ್ಕೊಳ್ಳೋದು ಕಲ್ತ್ಕೊಳ್ಳಿ. ಇವತ್ತು ಸಾಯಂಕಾಲವೇ ಹೋಗಿ ಆಂಜನೇಯನ ಸ್ಮರಣೆ ಮಾಡ್ಕೊಳ್ಳಿ. ಭೀಮನಿಗೆ ಪರಿಪೂರ್ಣವಾಗಿ ಮನೆಯೊಳಗೆ ತಂಬಿಟ್ಟನ್ನು ಮಾಡಬೇಕು. ಈ ತಂಬಿಟ್ಟು ನೀವು ಮಾಡಿ ನೈವೇದ್ಯವನ್ನು ಮಾಡಿದ್ರೆ ಸಾಕು. ದೀಪವನ್ನು 2 ತುಳಸಿ ಹತ್ರ ಹಚ್ಚಿಡಿ. ಆ ತುಳಸಿ ಹತ್ರ ಹಚ್ಚಿಟ್ಟು ಈ ರಾಶಿಯವರು ಸಾಕಷ್ಟು ಜನ ಮಾಡಬೇಕು. ಬೇರೆಯವರುಗಳು ಅಕಸ್ಮಾತ್ ಅವ್ರ ಹೆಂಡತಿರಿರ್ತಾರೆ, ಸೊಸೇಂದ್ರಿರ್ಬೋದು, ಅತ್ತೇಂದ್ರಿರ್ಬೋದು, ಮೊಮ್ಮಕ್ಕಳಿರಬಹುದು, ಯಾರಿಗೆ ನಕ್ಷತ್ರ ಇರುತ್ತೆ ಗೊತ್ತಿರಲ್ಲ, ಒಂದು ಕುಟುಂಬದವರೆಲ್ಲ ಮಾಡ್ಕೊಳ್ಳೇಬೇಕಾಗತ್ತೆ. ಅದರಿಂದ ನೀವು ಮನೆಯೊಳಗಿರ್ತಕ್ಕಂಥ ಯಾವುದೇ ಮಿಥುನ ರಾಶಿಯವರಾಗಲಿ, ಮನೆಯೊಳಗಿರ್ತಕ್ಕಂಥ ಯಾವುದೇ ತುಲಾರಾಶಿಯವರಾಗಲಿ, ಮನೆಯಲ್ಲಿರ್ತಕ್ಕಂಥ ಯಾವುದೇ ಕುಂಭರಾಶಿಯವರಾಗಲಿ, ಕುಂಭರಾಶಿಗೆ ಪ್ರವೇಶ ಮಾಡ್ತಕ್ಕಂಥ ರವಿ ಸ್ವಲ್ಪ ಮಟ್ಟಿಗೆ ಕಣ್ಣು ಬಗ್ಗೆ, ಸ್ವಲ್ಪ ಮಟ್ಟಿಗೆ ಹಾರ್ಟ್ ಬಗ್ಗೆ, ಸ್ವಲ್ಪ ಮಟ್ಟಿಗೆ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಮಲಮೂತ್ರಗಳ ಜಾಗಗಳ ಬಗ್ಗೆ ಎಲ್ಲವೂ ಗಮನ ಇರಬೇಕು ಇನ್ನು ಮೇಲೆ. ಯಾಕೆಂದರೆ ಸೂರ್ಯ ಯಾವತ್ತು ಕುಂಭಕ್ಕೆ ಪ್ರವೇಶ ಮಾಡ್ತಾನೆ ಸ್ವಲ್ಪ ಮಟ್ಟಿಗೆ ಜಾಗೃತ ಆಗಿರಬೇಕು. ಜಾರ್ತಕ್ಕಂಥ ಅವಕಾಶಗಳು, ಎಡುವತಕ್ಕಂಥ ಅವಕಾಶಗಳು ಜೀವನದಲ್ಲಿ ಎಡಿಬಹುದು, ಅಥವಾ ನಿಜವಾಗ್ಲೂ ಎಡಬಹುದು, ತಗಳಿಸ್ಕೊಳ್ತಕ್ಕಂಥ ಅವಕಾಶಗಳು ಜಾಸ್ತಿ. ವಾಯು ಅಲ್ವಾ, ತಕ್ಷಣ ಮಾತ್ರದಲ್ಲಿ ಶೀಘ್ರಂ ಕಾರ್ಯಂ ಲಭ್ಯತೆ. ಯಾರೋ ಮನೋವೇಗವಾಗಿರ್ತಕ್ಕಂಥ ಆಂಜನೇಯ. ಅದಕ್ಕೆ ಅವನ್ನ ನಮಸ್ಕಾರ ಮಾಡಿಕೊಂಡು ಆ ಭಂಡಾರವನ್ನು ಹಣೆಗೆ ಇಟ್ಕೊಂಡ್ರೆ ಸಾಕು, ಭಾಳ ಸಂತೋಷ ಪಡ್ತಾನೆ ಆಂಜನೇಯ, ನಿಮ್ಗಳನ್ನ ರಕ್ಷಣೆ ಮಾಡ್ತಾನೆ ಭೀಮ ಜಯಂತಿ ಎಂದು. ಈ ರೀತಿಯಾಗಿ ತಂಬಿಟ್ಟನ್ನು ಮಾಡಿಕೊಂಡು ಆ ನೈವೇದ್ಯ ದೀಪ ಶಮನವಾದ ಮೇಲೆ ನೀವೆಲ್ಲರೂ ಪ್ರಸಾದ ತೊಗೊಂಬಿಡಿ. ಮನೆಯವರು 2 ದೀಪಗಳು ಮಾತ್ರ ತಂಬಿಟ್ಟಲ್ಲಿ ಮಾಡಿಕೊಂಡು ಆ ದೀಪಗಳನ್ನು ತುಳಸಿ ಕಟ್ಟೆ ಹತ್ರ ಹಚ್ಚಿ ನಿಮ್ಮ ಕುಟುಂಬ ಸಂರಕ್ಷಣೆ ಆಗತ್ತೆ. ಇನ್ನೊಂದು ಜ್ಞಾಪಿಸ್ತಾ ಇದ್ದೀನಿ, ವಿಶೇಷವಾಗಿರ್ತಕ್ಕಂಥ ಆ ಮೇ ಮಾಸದಲ್ಲಿ ಜಗನ್ಮಾತೆ ಸ್ವತಃ ಪಾರ್ವತಿ ಪರಮೇಶ್ವರು ಸೇರೋ ಸಮಯ ಬಂದ್ಬಿಡ್ತು. ಪರಮೇಶ್ವರನು ಕೈಲಾಸವನ್ನು ಬಿಟ್ಟು ದಕ್ಷಿಣ ಅಂದರೆ ದಕ್ಷಿಣ ಭಾಗದಲ್ಲೇ ಸೇರಿಬಿಡ್ತಾ ಇದ್ದೇನೆ. ಚಾಮುಂಡೇಶ್ವರಿಯ ಶಕ್ತಿ ಬಂದ್ಬಿಡ್ತಾ ಇದೆ. 9 ಆವರಣಗಳಿರ್ತಕ್ಕಂಥ 9 ನವಗ್ರಹಗಳ ಸಮೇತವಾಗಿ, ಆ ಸಂಕೀರ್ತನ ಸಮೇತವಾಗಿ, ನವದುರ್ಗಾಗಳ ಸಮೇತವಾಗಿ ನಾನು ನಮ್ಮ ಸಂಸ್ಥೆಯ ಮುಖಾಂತರವೇ ಮಹಾಯಾಗವನ್ನು ಮಾಡ್ತಾ ಇದ್ದೀನಿ. ಈ ಮಹಾಯಾಗ ಮಹಾದುರ್ಗ ನವಯಾಗ. ಅದಕ್ಕೆ ನವಮಿ ಆಗಿರ್ತಕ್ಕಂಥ ಅನುಗ್ರಹವನ್ನು ಪಡೀತಕ್ಕಂಥದ್ದು, ಅದು ಗುರುವಾರವೇ ಆಗಿರ್ತಕ್ಕಂಥ ಗುರು ಮಂಗಳ ಯೋಗವಾಗಿರ್ತಕ್ಕಂಥದ್ದು. ಒಂದೇ ದಿವಸ ಮಾತ್ರ ಈ ಕಾರ್ಯಕ್ರಮ. ಮೇ ಮಾಸದ 12ನೇ ತಾರೀಕು ಬಹಳ ವಿಶೇಷ, ಗಮನ ಇರಲಿ. ಮೇ ಮಾಸ 12ನೇ ತಾರೀಕು. ಇದಕ್ಕೆ ಸೇವೆ ಬರೋದು ಕೇವಲ 1080 ಮಾತ್ರ. ಅಂದರೆ 1080 ಜನಕ್ಕೆ ಮಾತ್ರ ಈ ಸೇವೆ ಇರುತ್ತೆ. ಮಿಕ್ಕಿದವರೆಲ್ಲರೂ ಬಂದು ನಮಸ್ಕಾರ ಮಾಡಿಕೊಂಡು ಪ್ರಸಾದಗಳನ್ನ ಇಸ್ಕೊಂಡು ಖಂಡಿತವಾಗ್ಲೂ ಪೂಜೆ ಪುನಸ್ಕಾರಗಳನ್ನು ದರ್ಶನ ಮಾಡ್ಕೊಂಡು ಹೋಗ್ಬೋದು.
ಈ ಯಾಗ ಬಹಳ ವಿಶೇಷವಾಗಿ ರಹಸ್ಯವಾದ ಯಾಗ ನಡೆಯುತ್ತೆ. ಈ ಯಾಗದಲ್ಲಿ ಏನು ಅಂದರೆ ಎಷ್ಟು ದುಷ್ಟ ಸಂಹಾರವಾಗುತ್ತೋ ಅಷ್ಟೂ ದುಷ್ಟ ಸಂಹಾರ ಆಗುತ್ತೆ. ಸಾಕ್ಷಾತ್ ಜಗನ್ಮಾತೆಯ ಕೊನೆಯ ದೇವಾಲಯ ಕೂಡ ನಿರ್ಮಾಣ ಕಾರ್ಯಕ್ಕೋಸ್ಕರ ಅವಳೇ ಸ್ವತಃ ಭೂಮಿ ಸ್ಪರ್ಶವನ್ನು ಮಾಡಿಬಿಡ್ತಾಳೆ ಅಂತ ಹೇಳುತ್ತೆ ಆ ನಕ್ಷತ್ರದಲ್ಲಿ ಮೇ 6ನೇ ತಾರೀಕಿನ ನಂತರ. ಆದ್ದರಿಂದ ಮೇ 12ಕ್ಕೆ ಅವಳಿಗೆ ಧನ್ಯವಾದವನ್ನು ಹೇಳಬೇಕು. ಜಗತಪಿತಂ ಮುಂದೆ ಪಾರ್ವತಿ ಪರಮೇಶ್ವರ ಅಂತ ನಮಸ್ಕಾರ ಮಾಡಬೇಕು. ಈ ಯಾಗದಲ್ಲಿ ಪಾಲ್ಗೊಳ್ತಕ್ಕಂಥ ಅಷ್ಟೂ ಜನಕ್ಕೆ ಸೇವೆ ಅಂತ ಯಾರಾದರೂ ಮಾಡಬೇಕಾದ್ರೆ ಬರೀ 1080 ಜನಗಳಿಗೆ ಮಾತ್ರ ಅವಕಾಶ. ಆ ಶುಲ್ಕವನ್ನೆಲ್ಲ ಸಂಸ್ಥೆಯಲ್ಲಿ ಬಂದು ಕೇಳ್ಕೊಳ್ಳಿ, ವಿಚಾರಪೂರ್ವಕವಾಗಿ ಬಂದು ಸೇವೆಗಳನ್ನು ಸಲ್ಲಿಸ್ಕೊಳ್ಳಿ. ಪ್ರತಿಯೊಬ್ಬರಿಗೂ ದರ್ಶನವನ್ನು ಮಾರ್ಗ ಮಾಡಿ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥ ಅವಕಾಶ. ಇಲ್ಲಿ ಯಾರು ಲಂಚ ಅಂತ ಕೇಳ್ತಾರೆ, ಯಾರು ವಿಶೇಷವಾಗಿ ನಾನು ಅಧಿಕಾರದಲ್ಲಿದ್ದೀನಿ ಅಂತ ಇನ್ನೊಬ್ಬನಿಗೆ ಕೆಟ್ಟದನ್ನು ಬಯಸ್ತಾನೆ, ಯಾವ ಕಾಲಕ್ಕೂ ದುಷ್ಟ ಸಂಹಾರ ಮಾಡಿ ದೌರ್ಜನ್ಯ ಮಾಡ್ತಾರೆ, ಇಂಥವ್ರಿಗೆಲ್ಲ ಶಿಷ್ಟ ಸಂರಕ್ಷಣೆಯನ್ನು ಮಾಡ್ತಕ್ಕಂಥ ಜಗನ್ಮಾತೆ ಎಲ್ಲರ ವಿನಾಶವನ್ನು ಮಾಡ್ತಕ್ಕಂಥ ಮೂಲ ಮಂತ್ರದ ರಹಸ್ಯಗಳನ್ನು ಈ ಹೋಮ ಯಜ್ಞಾಧಿಕಾರಿಗಳಲ್ಲಿ ಉಪಯೋಗಿಸಿ ಭಾರತ ದೇಶ ಇಡೀ ಎಲ್ಲ ದೌರ್ಜನ್ಯ ಮಾಡ್ತಕ್ಕಂಥ ಅಷ್ಟೂ ಜನಕ್ಕೆ, ಅಟ್ಟಾಸದಿಂದ ಮೆರೀತಕ್ಕಂಥ ದುರಹಂಕಾರಿಗಳಿಗೆ, ಲಂಚ ಅಂತ ಕೇಳ್ತಕ್ಕಂಥ ಅಷ್ಟೂ ಜನಕ್ಕೆ ಬಾಯಿ ನಿಂತೋಗತ್ತೆ. ಯಾವ ಕಾಲಕ್ಕೂ ಚರ್ಮ ವ್ಯಾಧಿ ಬರುತ್ತೆ, ಇಡೀ ದೇಹದಲ್ಲಿರ್ತಕ್ಕಂಥ ಕುಷ್ಠ ರೋಗ ಬಂದು ಭವರ್ಸ್ಕೊಳ್ಳುತ್ತೆ ಅನ್ನೋದು ಖಂಡಿತ ನಿಜ. ಇದು ವಸಿಷ್ಠ ಮಹರ್ಷಿಗಳ ಮೂಲ ಮಂತ್ರದ ಆವೇಶಪೂರ್ವಕವಾಗಿ ಹೇಳ್ತಕ್ಕಂಥ ವಿಧಿ. ಯಾರಿಗೆ? ಇಂದ್ರನಿಗೆ. ಅದಕ್ಕೆ ಅದೇ ಮೂಲ ಮಂತ್ರ ಸಮೇತವಾಗಿ ಗ್ರಂಥದ ಮುಖಾಂತರ ಕೆಲವರ ಹತ್ರ ಮಾತ್ರ ಇದೆ. ಅದು ನಾನು ಕೂಡ ಪ್ರಯೋಗ ಮಾಡಿ ಲೋಕ ಸಂರಕ್ಷಣೆಗೋಸ್ಕರ ಇದನ್ನು ಪರಿವರ್ತನೆ ಮಾಡ್ತಿದ್ದೀನಿ 9 ನವದುರ್ಗೆಗಳಿಗೆ. ನೀವೆಲ್ಲರೂ ಪಾಲ್ಗೊಂಡು ರಕ್ಷಾ ರಕ್ಷಾ ರಕ್ಷಮಾಂ ಪಾಹಿ ಅಂತೇಳಿ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ 9 ನವದುರ್ಗೆಯರು ಸಮೇತವಾಗಿ ನಾ ಭೂತೋ ನಾ ಭವಿಷ್ಯತಿ ಅವಳಿಗೆ ಧನ್ಯವಾದನ ಹೇಳಿ ಲೋಕ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಅಷ್ಟೂ ಜನಗಳಿಗೆ 32 ಲಕ್ಷ ಕೋಟಿ ಜನ ಮಾತ್ರ ಪ್ರಕೃತಿಯ ಪ್ರಳಯ ಆದಾಗ ಉಳಿತಕ್ಕಂಥ ಅಷ್ಟೂ ಜನಕ್ಕೆ ಎಲ್ಲವೂ ರಕ್ಷಣೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಲೋಕ ಸಮಸ್ತ ಸುಖನೋ ಭವಂತು, ಸನ್ಮಂಗಳಾನಿ ಭವಂತು.